ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ. ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಪ್ರಾತಸ್ಮರಣೀಯರು ಸದಾ ಸ್ಮರಣೀಯರೂ ಆದ ಬಸವಾದಿ ಪ್ರಮಥರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ, ವಿದ್ವಾಂಸರ, ಸಾಧು ಸಂತರ, ಪುಣ್ಯಾತ್ಮರ, ದಾರ್ಶನಿಕರ ದಿವ್ಯ ಚರಣಾರವಿಂದಕ್ಕೆ 101 ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು. ಆತ್ಮೀಯರೇ, ನಾವು ಕಳೆದ ಒಂದು ವಿಡಿಯೋದಲ್ಲಿ ಮಹಾಶ್ರೇಷ್ಠ ಶರಣೆ ಮುಕ್ತಾಯಕ್ಕ ಮತ್ತು ಆಕೆಯ ಅಣ್ಣನಾಗಿರುವಂಥ ಅಜಗಣ್ಣನ ಕುರಿತು ಬಹಳಷ್ಟು ಮಾರ್ಮಿಕವಾದಂಥ ವಿಚಾರಗಳನ್ನು ತಿಳಿದುಕೊಂಡಿವಿ. ಶರಣನಾಗಿರುವಂಥ ಅಜಗಣ್ಣ ತನ್ನ ಸಹೋದರಿಯಾಗಿರುವಂಥ ಮುಕ್ತಾಯಿಗೆ ಸಾಕಷ್ಟು ವಿದ್ಯೆಯನ್ನು, ಸಂಸ್ಕಾರವನ್ನು, ಆಧ್ಯಾತ್ಮದ ಅರಿವನ್ನು ಮಾಡಿ ಆಕೆ ದೊಡ್ಡವಳಾದ ಮೇಲೆ ಆಕೆಯನ್ನು ಮಸಳಿಕಲ್ಲ ಅನ್ನುವಂಥ ಊರಿಗೆ ಲಗ್ನ ಮಾಡಿಕೊಡ್ತಾನೆ. ಆಕೆ ಜೀವನ ಸಾಗಿಸುವ ಸಂದರ್ಭದಲ್ಲಿ ಆಕೆಗೆ ಒಂದು ದಿಗಿಲು ಬಡಿಯುವಂಥ ಆಶ್ಚರ್ಯಕರವಾದಂಥ ಸುದ್ದಿ ಒಂದು ಬರ್ತದೆ. ಅಜಗಣ್ಣ ತೀರಿ ಹೋದ ಲಕ್ಕುಂಡಿ ಒಳಗ ಅಂತ ತಿಳ್ಕೊಂಡು ಈ ಸುದ್ದಿ ಬಂದ ತಕ್ಷಣ ಆ ಮುಕ್ತಾಯಿ ಗಾಬರಿಯಾಗಿ ನೊಂದು ದಿಕ್ಕು ತೋಚದೆ ದುಃಖ ಮಾಡ್ತಾ ಆಲಾಪ ಮಾಡ್ತಾ ಲಕ್ಕುಂಡಿಗೆ ಬರ್ತಾಳೆ. ಅಲ್ಲಿ ತನ್ನ ಅಜಗಣ್ಣನನ್ನು ನೋಡಿ ದುಃಖ ಮಾಡಿ ರೋಧಿಸ್ತಾಳೆ, ಅಳ್ತಾಳೆ, ನೊಂದುಕೊಳ್ತಾಳೆ. ಇಂಥ ಸ್ಥಿತಿಗೆ ಕಾರಣ ಏನು? ಇಂಥ ಗುರುವನ್ನ, ತಂದೆ ಸ್ವರೂಪಿಯನ್ನ, ತಾಯಿ ಸ್ವರೂಪಿಯಾದಂಥ ತನ್ನ ಸಹೋದರ ತೀರಿಕೊಂಡಂಥ ಈ ಕೆಟ್ಟ ಘಟನೆಯನ್ನು ನೋಡಿ ಅಳುತ್ತಾಳೆ, ರೋಧಿಸ್ತಾಳೆ. ಆಕೆ ಅಳುವುದನ್ನು ನೋಡಿರುವಂಥ ಬಂದಿರುವಂಥ ನೆರೆದಿರುವಂಥ ಜನ ಅವರ ಕಣ್ಣಲ್ಲಿ ಸಹ ನೀರು ಬರ್ತವೆ. ಅಷ್ಟು ದುಃಖ ಮಾಡ್ತಾಳೆ ಅಣ್ಣನನ್ನ, ಅಜಗಣ್ಣನನ್ನ ನೆನೆದು. ಅಂಥ ಸಂದರ್ಭದಲ್ಲಿ ಮಹಾಜ್ಞಾನಿ ಅಲ್ಲಮ ಪ್ರಭುದೇವರು ಅದೇ ಸಂದರ್ಭದಲ್ಲಿ ಅಜಗಣ್ಣ ತೀರಿ ಹೋದ ಸಂದರ್ಭದಲ್ಲಿ ಆ ಅಜಗಣ್ಣನ ಭೇಟಿ ಮಾಡುವ ಒಂದು ಸಂದರ್ಭ ಮಾಡಿಕೊಂಡು, ನೆನಪ ಮಾಡಿಕೊಂಡು ಆ ಲಕ್ಕುಂಡಿಗೆ ಬರ್ತಾರೆ ಅಲ್ಲಮ ಪ್ರಭುದೇವರು. ಸಂಚಾರ ಮಾಡ್ತಾ ಆ ಅಜಗಣ್ಣನನ್ನು ಕಾಣಬೇಕು ಅಂಥೇಳಿ ಬಹುಶಃ ಬಂದಿರಬಹುದು. ಅದೇ ಸಮಯಕ್ಕೆ ಅವರು ಅಜಗಣ್ಣನ ಬಾಗಿಲಿಗೆ ಬರ್ತಾರೆ ಅಲ್ಲಮ ಪ್ರಭುದೇವರು. ಆ ಪ್ರಭುದೇವರು ಅವರು ನೋಡಿರುವಂಥ ಆ ದೃಶ್ಯ ಅವರ ಮೇಲೆ ಬಹಳಷ್ಟು ಪರಿಣಾಮವನ್ನು ಉಂಟು ಮಾಡ್ತದೆ. ಅಜಗಣ್ಣನನ್ನ ತೊಡೆಯ ಮೇಲಿಟ್ಟುಕೊಂಡು ಆಕೆ ಮಾಡ್ತಕ್ಕಂಥ ಆ ಪ್ರಲಾಪದ ಏನು ತೀವ್ರ ಭಾವನೆ ಇದೆ, ಆ ಭಾವವನ್ನು, ಆಕೆ ಬಳಸುವಂಥ ಭಾಷೆಯನ್ನ, ಅವಳ ಅನಿಸಿಕೆಗಳನ್ನು ಕೇಳಿ ಅಲ್ಲಮ ಪ್ರಭುದೇವರಂತಾರೆ, ಇವಳು ಸಾಮಾನ್ಯಳಲ್ಲ, ಇವಳು ಅನುಭಾವಿ ಜ್ಞಾನಿಯಾಗ್ಯಾಳ ಅಂಥೇಳಿ ಆ ಮನಸ್ಸಿನಲ್ಲಿ ಅಂದುಕೊಳ್ತಾನೆ ಅಲ್ಲಮ ಪ್ರಭುದೇವರು. ಹೀಗಿದ್ದು ಮರಣವನ್ನ ಗೆದ್ದ ಈ ಮಹಾಂತನ ಬಗ್ಗೆ ಶೋಕವೇಕೆ ಮಾಡಬೇಕು? ಹುಟ್ಟಿದವರಲ್ಲವೇ ಸಾಯುವುದು. ಹುಟ್ಟು ಸಾವುಗಳನ್ನು ಮೀರಿದ ಈ ಶರಣನ ಬಗ್ಗೆ ಇಷ್ಟೊಂದು ದುಃಖ ಮಾಡ್ತಾ ಇದ್ದಾಳಲ್ಲ, ಯಾಕೆ ಅಂತಂದ ಅಲ್ಲಮ ಪ್ರಭುದೇವರು. ಈಕೆ ಯಾರಿರಬಹುದು ಎಂದು ಆಕೆಗೆ ಸಮಾಧಾನ ಮಾಡಲಿಕ್ಕೆ ಪ್ರಭುದೇವರು ಪ್ರಯತ್ನಿಸ್ತಾರೆ. ಈ ಸಂದರ್ಭವನ್ನ ಶೂನ್ಯ ಸಂಪಾದನಕಾರರು ಒಳ್ಳೆ ಮಾರ್ಮಿಕವಾಗಿ, ಅರ್ಥವತ್ತಾಗಿ, ತಾತ್ವಿಕವಾಗಿ ಶೂನ್ಯ ಸಂಪಾದನೆ ಅನ್ನುವಂಥ ಅನುಭವ ಗ್ರಂಥದಲ್ಲಿ ನಿರೂಪಿಸಿದರೆ ಪುಣ್ಯಾತ್ಮರೇ. ಅವರ ದೃಷ್ಟಿಯಲ್ಲಿ ಮುಕ್ತಾಯಿ ಮತ್ತು ಅಜಗಣ್ಣ ಇವರು ಸಾಂಕೇತಿಕ ಪ್ರತಿಮೆಗಳಾಗಿ ರೂಪುಗೊಳ್ತಾರೆ. ಅಜಗಣ್ಣ ಲಿಂಗದ ಚಿತ್ಕಳಿಯ ಸ್ವರೂಪನಾದರೆ
ಮುಕ್ತಾಯಿ ಅಂಗಗುಣಗಳ ಶಕ್ತಿ ಸ್ವರೂಪಿಣಿ ಆಗ್ತಾಳೆ. ಪ್ರಭುದೇವರು ಜ್ಞಾನ ಸ್ವರೂಪರಾಗಿ ಮುಕ್ತಾಯಿಗೆ ಜ್ಞಾನ ಬೋಧನೆಯನ್ನ ಮಾಡ್ತಾರೆ. ಮಾತಾಡುವ, ಚಲಿಸುವ, ಜ್ಞಾನಮಯ ಮಹಾಲಿಂಗ ಸ್ವರೂಪರಾಗಿ ಆಕೆಯ ಮುಂದೆ ಬಂದು ನಿಲ್ತಾರೆ. ಶೂನ್ಯ ಸಂಪಾದನೆಯ ದ್ವಿತೀಯೋಪದೇಶದಲ್ಲಿ ಬರತಕ್ಕಂಥ ಪ್ರಭುದೇವರ ಮತ್ತು ಈ ಮುಕ್ತಾಯಕ್ಕಳ ಸಂಪಾದನೆ ಒಂದು ಸಂವಾದವು ಗೂಢವಾದಂಥ ಆಧ್ಯಾತ್ಮದ ತತ್ವ ನಿರೂಪಣೆಯಾಗಿರುವಂಥದ್ದು. ಅವರ ಸಂವಾದ ಬಹಳ ದೀರ್ಘವಾಗಿರುವಂಥದ್ದು. ಅವರ ಸಂವಾದವನ್ನು ಮುಕ್ತಾಯಿ ಮತ್ತು ಅಲ್ಲಮ ಪ್ರಭುದೇವರ ಸಂವಾದವನ್ನು ಅರ್ಥೈಸಿಕೊಳ್ಳಲು ಸಹ ಅಷ್ಟೇ ಬಿಕ್ಕಟ್ಟಾಗಿರುವಂಥದ್ದು. ಅದರ ಒಂದಿಷ್ಟು ಸಾರಾಂಶವನ್ನು ನಾವು ತಿಳಿಯುವ ಪ್ರಯತ್ನ ಮಾಡೋಣ. ಪ್ರಭುದೇವರು ಮುಕ್ತಾಯಕ್ಕನಿಗೆ ಪ್ರಶ್ನೆ ಮಾಡ್ತಾರೆ. ಅಂಗೈ ಒಳಗೊಂದು ಅರಳ್ದ ತಲೆ ಹಿಡಿದುಕೊಂಡು ಕಂಗಳ ಮುಕ್ತ ಪೋನಿಸುವಾಕೆ ನೀನಾರು ಹೇಳ. ನಿನ್ನ ಈ ದುಃಖಕ್ಕೆ ಕಾರಣ ಏನು? ನಾನು ತಿಳಿದ ಹಾಗೆ ಒಂದೆಮ್ಮೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ. ಅನುತಾಪವಿಲ್ಲದೆ ದುಃಖ ಮಾಡುವ ನೀನಾರು ಎಂದು ಹೇಳಬಲ್ಲೆಯ? ಪ್ರಭುದೇವರು ಮಹಾಜ್ಞಾನಿ. ಇದನ್ನೆಲ್ಲವನ್ನ ಅರ್ಥೈಸಿಕೊಂಡಂಥ ಮಹಾಜ್ಞಾನಿ ಅಲ್ಲಮರ ಪ್ರಶ್ನೆ ಬಹಳ ಅರ್ಥಗರ್ಭಿತವಾದಂಥ ಪ್ರಶ್ನೆ. ಅದು ಶ್ರೀಸಾಮಾನ್ಯರಿಗೆಲ್ಲರಿಗೂ ಅರ್ಥ ಆಗದೇ ಇರಬಹುದು. ಅಷ್ಟು ಬಿಕ್ಕಟ್ಟಿನ ಅರ್ಥವುಳ್ಳಂಥ ಅವರ ಪರಿಭಾಷೆ ಅದು. ಮುಕ್ತಾಯಕ್ಕನ ಮುಂದೆ ಬಂದು ನಿಂತಿರುವಂಥ ಮೂರ್ತಿ ಪರಾಶಕ್ತಿಯ ಪ್ರತಿರೂಪವಾಗಿ ನಿಂತಿರುವ ತೇಜೋಮಯ ಅಲ್ಲಮ ಪ್ರಭುದೇವರು. ಆ ಮಹಾಮಹಿಮನನ್ನ ಕಂಡು ಮುಕ್ತಾಯಕ್ಕ ನೀನಾರು ಎಂದು ಹೇಳಬಲ್ಲೆಯ ಎಂದು ಕೇಳುವ ಪ್ರಶ್ನೆನೂ ಅದು ಸಾಮಾನ್ಯವಾದುದಲ್ಲ. ಅದಕ್ಕೆ ಇನ್ನೊಬ್ಬ ಮಹಾಜ್ಞಾನಿ ಅಜಗಣ್ಣನ ಬಳಿ ಬಿಡಿದು ಬಂದಂಥ ತಂಗಿ ಮುಕ್ತಾಯಿ ಅವನ ಶಿಷ್ಯಳೂ ಹೌದು. ಅದಕ್ಕಾಗಿ ಪ್ರಭುದೇವರು ಕೇಳಿದ ದಾಟಿಯಲ್ಲೇ ಉತ್ತರಿಸ್ತಾಳೆ ಮುಕ್ತಾಯಕ್ಕ. ನಾನು 6 ಎಂಬ ಕುರುಹು ನಾನು ಹೇಗೆ ಹೇಳಲಿ? ನಾನು ಅಯೋನಿಜಳು, ತಂದೆ ಇಲ್ಲ, ತಾಯಿ ಇಲ್ಲ, ಭಾವವಿಲ್ಲ, ಭ್ರಮೆ ಇಲ್ಲ. ಶರೀರಕ್ಕೆ ಹೆಸರುಂಟಲ್ಲದೆ ಆತ್ಮಕ್ಕೆ ಹೆಸರುಂಟೆ? ಅದು ನಾಮರೂಪದಿಂದ ಅತೀತವಾಗಿರುವಂಥದ್ದು ಎಂದು ಆತ್ಮದ ಸ್ವರೂಪವನ್ನ ತನ್ನ ಅನುಭವದ ಮಾತುಗಳಲ್ಲಿ ಮುಕ್ತಾಯಕ್ಕ ಅಲ್ಲಮ ಪ್ರಭುದೇವರಿಗೆ ಉತ್ತರಿಸ್ತಾಳೆ. ಪ್ರಭುದೇವರಿಗೂ ಅದೇ ಉತ್ತರ ಬೇಕಾಗಿತ್ತು ನೋಡಿ. ಯಾಕಂದ್ರೆ ಆಕೆ ಪಡುತ್ತಿರುವಂಥ ದುಃಖ, ಅಣ್ಣನು ತನ್ನಿಂದ ವಿಯೋಗವಾಗಿದ್ದಾನೆ, ಮರಣ ಹೊಂದಿದ್ದಾನೆ ಎಂಬ ಭ್ರಮೆಯನ್ನ ನಿರಸನ ಮಾಡಬೇಕಾಗಿತ್ತು ಪ್ರಭುದೇವರಿಗೆ. ಆಕೆ ನೇರವಾಗಿ ನನ್ನ ಹೆಸರು ಹೀಗೆ, ನನ್ನ ತಂದೆ ತಾಯಿಗಳ ಹೆಸರು ಹೀಗೆ, ಇದು ನನ್ನ ತವರು ಮನೆ, ನನ್ನನ್ನು ಮಸಳಿ ಕಲ್ಲಿಗೆ ಕೊಟ್ಟಿದ್ದಾರೆ ಎಂದು ತನ್ನ ಲೌಕಿಕದ ಪರಿಚಯವನ್ನು ಹೇಳಿಕೊಂಡಿದ್ದರೆ ಈ ಸಂವಾದದ ಸ್ವರೂಪವೇ ಬದಲಾಗ್ತಿತ್ತು. ಆದರೆ ಶೂನ್ಯ ಸಂಪಾದನೆಕಾರರು ಈ ಸಂದರ್ಭವನ್ನು ಅನುಭವದ ಮಹಾದರ್ಶನವನ್ನು ವಿವರಿಸುವ ಸನ್ನಿವೇಶವನ್ನಾಗಿ ಅವರು ಮಾರ್ಪಡಿಸಿದ್ದಾರೆ. ಮುಕ್ತಾಯಿ ತಾನು ಆತ್ಮಸ್ವರೂಪಳಾಗಿದ್ದೇನೆ ಅಂತ ಹೇಳಿದಾಗ ಪ್ರಭುದೇವರು ಸುಖ ದುಃಖಗಳಿಂದ ಅತೀತಳಾದಂಥ ನೀನು, ಹುಟ್ಟದೇ ಇರುವ ಚಿತ್ಕಳಿಯ ಸ್ವರೂಪನಾದ ನಿನ್ನ ಅಣ್ಣನಿಗೆ ಹೇಗೆ ಸಾವು ಬಂತು? ಮತ್ತೆ ಪ್ರಶ್ನೆ ಮಾಡ್ತಾರೆ ಪ್ರಭುದೇವರು. ಹುಟ್ಟದೇ ಇರುವಂಥ ಚಿತ್ಕಳಿಯ ಸ್ವರೂಪನಾಗಿರುವಂಥ ನಿನ್ನ ಅಣ್ಣ ಅಜಗಣ್ಣನಿಗೆ ಸಾವಾದರೂ ಹೇಗೆ ಬಂತು ಅಂತ ಪ್ರಶ್ನೆ ಮಾಡ್ತಾರೆ. ನೀನು ಅಳುವುದನ್ನು ನೋಡಿದರೆ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಹುಟ್ಟಿದವರಿಗೆ ಸಾವುಂಟು,
ಶರಣ ಅಜಗಣ್ಣ ಅವನು ಅಜಾತ, ಅಖಂಡ ಚರಿತ. ಅವನಿಗೆ ಸಾವೆಲ್ಲಿ ಬಂತು? ಮಂತ್ರ ಸ್ವರೂಪನಾದ ಅಜಗಣ್ಣ ಪ್ರಣವದೊಡನೆ ಒಂದಾಗಿದ್ದಾನೆ. ನಿನ್ನ ಶೋಕಕ್ಕೆ ಯಾವ ಕಾರಣವಿಲ್ಲ. ನೀನು ಅಜಗಣ್ಣನ ತಂಗಿ, ಬಳಿವಿಡಿದು ಬಂದವಳು ಎಂದು ನಾನು ಹೇಗೆ ನಂಬಲಿ ಎಂದು ಪ್ರಭುದೇವರು ಕೇಳ್ತಾರೆ ಮುಕ್ತಾಯಕ್ಕಳಿಗೆ. ಮುಕ್ತಾಯಿ ಅವಾಗಂತಾಳೆ, ನನ್ನ ಅಣ್ಣನನ್ನ ಗುರುತಿಸುವ ನೀನಾರು ಅಂತ ಪ್ರಶ್ನೆ ಮಾಡ್ತಾಳೆ. ಮುಕ್ತಾಯಕ್ಕಳಲ್ಲಿ ಎಂಥ ಧೈರ್ಯ ನೋಡಿ, ಪ್ರಭುದೇವರಿಗೆ ಪ್ರಶ್ನೆ ಮಾಡ್ತಾಳೆ, ನನ್ನ ಅಣ್ಣ ಅಜಗಣ್ಣನನ್ನ ಗುರುತಿಸುವಂಥ ನೀನಾರು ಅಂತ ಕೇಳ್ತಾಳೆ. ನಾನು ಅಜಗಣ್ಣನ ನಿಲುವಿನವ, ಅಂತಸ್ತಿನವನೇ. ಇದು ಹೇಗೆ ಸಾಧ್ಯ? ನನ್ನ ಅಣ್ಣ ಶಿವಯೋಗದಲ್ಲಿ ನಿರತನಾಗಿ ಕೊನೆಗೆ ಏನೂ ಮಾತನಾಡುತ್ತಿರಲಿಲ್ಲ, ನೀನು ಮಾತನಾಡುತ್ತಿ. ಇನ್ನೂ ದ್ವಂದ್ವದಲ್ಲಿಯೇ ಇರುವವರು ನನ್ನ ಅಣ್ಣನಂತೆ ಹೇಗಾಗಬಲ್ಲರು? ನನ್ನ ಅಣ್ಣನ ಸರಿಸಾಟಿ ಯಾರಾಗಬಲ್ಲರು ಅಂತ ಪ್ರಭುದೇವರನ್ನ ಪ್ರಶ್ನೆ ಮಾಡ್ತಾಳೆ ಮುಕ್ತಾಯಿ. ಅದಕ್ಕೆ ಪ್ರಭುದೇವರು ಹೇಳ್ತಾರೆ, ನೋಡಿ, ನೀನು ಹೇಳುವ ಮಾತು ಸರಿಯೇ ಮುಕ್ತಾಯಿ, ಆದರೆ ನೀನು ಇಂದು ಮುಳುಗಿರುವ ಅಜ್ಞಾನದಿಂದ ಬಿಡುಗಡೆ ಮಾಡಿ ಭ್ರಮೆ ನಿರಸನವನ್ನು ಮಾಡುವ ಉದ್ದೇಶದಿಂದ ನಾನು ಬಂದಿದ್ದೇನೆ. ಶರಣರ ಅನತಿಯ ಹೊತ್ತು ತಂದು ಅವರ ಕರುಣೆಯ ಕೂಸಾದಂಥ ನಿನಗೆ ಜ್ಞಾನದ ಉಪದೇಶ ಮಾಡುವ ಕಳಕಳಿಯಿಂದ ನಾನು ಶಬ್ದಗಳನ್ನು ಬಳಸಿ ದ್ವಂದ್ವಕ್ಕೆ ಮೊರೆ ಹೋಗಿದ್ದೇನೆ ಅಷ್ಟೇ. ಹೀಗೆ ಇಬ್ಬರಲ್ಲಿ ಬಹಳಷ್ಟು ಆಧ್ಯಾತ್ಮದ ಮೇರು ಪರ್ವತದ ಶಿಖರದಲ್ಲಿರುವಂಥ ಆಧ್ಯಾತ್ಮದ ಇಬ್ಬರೂ ಮನಿಗಳು ಚರ್ಚೆ ಮಾಡ್ತಾರೆ. ಆ ಚರ್ಚೆನೂ ಅಷ್ಟೇ ಅಗಾಧವಾಗಿರುವಂಥದ್ದು, ಸ್ವಾರಸ್ಯವಾಗಿ ಮುಂದುವರಿತದೆ. ಕೊನೆಗೆ ಮುಕ್ತಾಯಿ ತನ್ನ ಮುಂದೆ ಬಂದು ನಿಂತವರು ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂಥ ಪ್ರಭುದೇವರು ಅನ್ನೋದನ್ನು ಮನಗಾಣ್ತಾಳೆ, ತಿಳಿತಾಳೆ. ಅಜಗಣ್ಣನು ಬೇರೆಯಲ್ಲ, ಪ್ರಭುದೇವರು ಬೇರೆಯಲ್ಲ ಅಂಥೇಳಿ ಮನಗಾಣ್ತಾಳೆ. ಅಣ್ಣನಲ್ಲಿ ಪ್ರಭುದೇವರನ್ನ, ಪ್ರಭುದೇವರಲ್ಲಿ ಅಣ್ಣ ಅಜಗಣ್ಣನನ್ನ ಕಾಣ್ತಾಳೆ. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಮುಖ್ಯವಾಗಿ 12ನೇ ಶತಮಾನದ ಶಿವಶರಣೆಯರು ತಮ್ಮ ಸಮಕಾಲೀನ ಮಹಾಜ್ಞಾನಿಗಳು, ಮಹಾಮಹಿಮಾವಂತರು, ಪ್ರವಾದಿಗಳು ಎಂದು ಕೀರ್ತಿವೆತ್ತ ಪುರುಷ ಶ್ರೇಷ್ಠರನ್ನು ಕೂಡ ಆಧ್ಯಾತ್ಮದ ಚರ್ಚೆಯಲ್ಲಿ ಎದುರಿಸಿ ನಿರ್ಭಯರಾಗಿ ಯಥಾರ್ಥ ಜ್ಞಾನವನ್ನು ಪಡೆದು ಅವರೊಡನೆ ಚರ್ಚೆಗೆ ನಿಲ್ತಾರೆ. ತಮ್ಮ ಹಿರಿಮೆಯನ್ನು ತೋರಿಸಿಕೊಡ್ತಾರೆ. ಪುರುಷರಿಂದ ಬಂದ ಬೋಧನೆ ಜ್ಞಾನವನ್ನು ಸಹಜವಾಗಿ ಸ್ವೀಕರಿಸದೆ ತಮ್ಮ ಅನುಭವದ ಓರೆಗಲ್ಲಿಗೆ ಹಚ್ಚಿ ಸ್ತ್ರೀ ಸಮಾನತೆಯನ್ನ ಆಧ್ಯಾತ್ಮ ಕ್ಷೇತ್ರದಲ್ಲಿಯೂ ಚಿರಂತನವಾಗಿ ಉಳಿಸಿಕೊಂಡಿದ್ದಾರೆ. ಅದು ಭಾರತದ ಇತಿಹಾಸದಲ್ಲಿ ಶರಣೆಯರು ಸಾಧಿಸಿದಂಥ ಸಾಧನೆ ಹೌದು. ಅನಂತರ ಮುಕ್ತಾಯಕ್ಕ ಕಲ್ಯಾಣಕ್ಕೆ ಹೋಗಿ ಒಂದಿಷ್ಟು ಕಾಲ ಇದ್ದಿರಬಹುದು ಅನಿಸ್ತದೆ. ಯಾಕೆಂದ್ರೆ ಆಕೆಯ ವಚನಗಳಲ್ಲಿ ಕಲ್ಯಾಣ ಶರಣೆಯರ ಬಗ್ಗೆ ಉಲ್ಲೇಖಗಳು ಬರ್ತವೆ. ಅವರೊಡನೆ ಆಕೆಯ ಒಡನಾಟವಿತ್ತು ಅನ್ನೋದನ್ನು ಸ್ಪಷ್ಟವಾಗ್ತದೆ ಅವಳ ವಚನದಿಂದ. ಮುಕ್ತಾಯಕ್ಕನು ವಚನಕಾರ್ತಿಯರಲ್ಲಿ ಅಗ್ರಗಣ್ಯಳಾಗಿದ್ದಾಳೆ. ಆಕೆಯ ವಚನಗಳ ಅಂಕಿತ ಅಜಗಣ್ಣ ತಂದೆ. ಸಿಡಿಲು ಹೊಯ್ದ ಬಾವಿಗೆ ಸೋಪಾನ ಉಂಟೆ. ಅವಳ ಒಂದು ವಚನ ಕೇಳಿ. ಸಿಡಿಲು ಹೊಯ್ದ ಬಾವಿಗೆ ಸೋಪಾನ ಉಂಟೆ, ಷಡುವರ್ಣ ರಹಿತಂಗೆ ಬಣ್ಣ ಉಂಟೆ, ಕಡಲ ದಾಟಿದವಂಗೆ ಹರಗೋಲು ಉಂಟೆ, ಬಿಡದೆ ಕಟ್ಟಿದವರೆಗೆ ಸಂಧಾನ ಉಂಟೆ, ಒಡಲಿಲ್ಲದವಂಗೆ ಒಡವೆಯುಂಟೆ, ನುಡಿಯುಂಟೆ ಎಮ್ಮ ಅಜಗಣ್ಣ ದೇವಂಗೆ. ಮುಕ್ತಾಯಕ್ಕನ ವಚನಗಳಲ್ಲಿ ಅನುಭವದ ಆ ಅನುಭವ ಅರಳಿ ಕನ್ನಡದ ವಚನ ಪುಷ್ಪಗಳಾಗಿ ಸುಗಂಧವನ್ನು ಸೂಚಿಸ್ತದೆ,
ಸುಗಂಧವನ್ನು ಸೂಚಿಸುತ್ತದೆ. ಅಣ್ಣ ತಂಗಿಯರ ಈ ಯೋಗ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಅಪೂರ್ವವಾದಂಥ ಕೊಡುಗೆ. ಅವರಿಬ್ಬರ ವಚನಗಳು ಒಂದಕ್ಕೊಂದು ಪೂರಕವಾಗಿ ನಿಜ ಶಿವಯೋಗವನ್ನು, ಸಹಜ ಯೋಗವನ್ನು ಬಿತ್ತರಿಸ್ತವೆ. ಅವಳ ಇನ್ನೊಂದು ವಚನವನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಘನಮಹಿಮ ಶರಣ ಸಂಘದಿಂದ ಘನಕ್ಕೆ ಘನವೇದ್ಯವಾದ ಬಳಿಕ ಅರಿಯಲಿಲ್ಲ, ಮರೆಯಲಿಲ್ಲ, ಕೂಡಲಿಲ್ಲ, ಅಗಲಲಿಲ್ಲ. ಮನ ಮೇರೆದಪ್ಪಿ ನಿರವಯಲಾದ ಸುಖವ ನಿಶೂನ್ಯವೆಂದು ನುಡಿಯಲುಂಟೆ. ಶಬ್ದ ಮುಗ್ಧವಾಗಿ ಎನ್ನ ಅಜಗಣ್ಣ ತಂದೆಯ ಬೆರೆಸಿದ ಬಳಿಕ ಉರಿಯುಂಡ ಕರ್ಪೂರದಂತಾದೆನಯ್ಯ ಅನ್ನುವಂಥ ವಚನ ಬಹಳಷ್ಟು ಅತ್ಯದ್ಭುತ ಅರ್ಥವನ್ನು ಉಳ್ಳಂಥ ವಚನಗಳನ್ನು ಬರೆದಿದ್ದಾಳೆ. ಪ್ರಭುದೇವರನ್ನ ತನ್ನ ಅಣ್ಣ ಅಜಗಣ್ಣನಲ್ಲಿ ಕಾಣ್ತಾಳೆ, ಅಜಗಣ್ಣನನ್ನ ಪ್ರಭುದೇವರಲ್ಲಿ ಕಾಣ್ತಾಳೆ. ಇಂಥ ಅಣ್ಣ ತಂಗಿಯ ಒಂದು ಬಾಂಧವ್ಯ, ಒಂದು ಶರಣರ ದೃಷ್ಟಿಯಲ್ಲಿ ಅವರ ಬಾಳು ಬದುಕು ಎಂಥದ್ದಾಗಿತ್ತು ಅನ್ನೋದನ್ನು ನಾವು ನೀವೆಲ್ಲ ಸ್ವಲ್ಪದರಲ್ಲೇ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ತಾವೆಲ್ಲ ಇಂಥ ಮಹಾತ್ಮರ, ಇಂಥ ಶರಣರ, ಇಂಥ ಶರಣೆಯರ ಬದುಕನ್ನು ನಾವು ನೀವೆಲ್ಲ ಅರಿತು ಅವರ ಬಾಳಿದ ಬದುಕಿನ ದಾರಿಯಲ್ಲಿ ನಾವು ನೀವೆಲ್ಲ ಸಾಗುವಂಥ ಶಕ್ತಿ ಭಗವಂತ ತಮಗೆಲ್ಲರಿಗೂ ದಯಪಾಲಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಂಥ ಹಲವಾರು ಶರಣರ ಬದುಕನ್ನು ನಾವು ನೀವೆಲ್ಲ ಅರಿಯುವ ಪ್ರಯತ್ನ ಮಾಡೋಣ. ತಾಳ್ಮೆಯಿಂದ ಕೇಳಿದ ತಮಗೆಲ್ಲ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ.